ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಒಂದು ರುಚಿಯಾದ ಗೊಜ್ಜು ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದೇನೆ. ತುಂಬಾನೇ ಡಿಫ್ರೆಂಟ್ ಆಗಿದೆ ಇದು. ಮಾಮೂಲಿ ಒಂದು ಗೊಜ್ಜನ್ನ ನಾನು ಈಗಾಗಲೇ ಶೇರ್ ಮಾಡಿದ್ದೇನೆ. ಇದು ಮಾಡುವ ವಿಧಾನ ಸ್ವಲ್ಪ ಭಿನ್ನವಾಗಿದೆ. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪಾಲಕ್ ಸೊಪ್ಪಿನ ಈ ಗೊಜ್ಜನ್ನ ಮಾಡ್ಲಿಕ್ಕೆ ಮೊದಲಿಗೆ ಒಂದು ಬಾಣಲೆನ ಬಿಸಿಗಿಟ್ಟು ಅದರಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನ ಹಾಕಿದ್ದೇನೆ. ನಂತರ 1/4 ಟೀ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದಕ್ಕೆ ಒಂದು 5-6 ಬ್ಯಾಡಗಿ ಮೆಣಸನ್ನ ಹಾಕಿ ಚೆನ್ನಾಗಿ ಹುರಿದುಕೊಳ್ತೇನೆ. ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಸೊಪ್ಪಿಗೆ ಸ್ವಲ್ಪ ಖಾರ ಮುಂದಾಗಿ ಬಿದ್ದಾಗ ಊಟ ಮಾಡ್ಲಿಕ್ಕೆ ಚೆನ್ನಾಗಾಗ್ತದೆ. ಹಾಗಾಗಿ ನಾನೊಂದು 6 ಬ್ಯಾಡಗಿ ಮೆಣಸನ್ನ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಸಣ್ಣ ಉರಿಯಲ್ಲಿ ಇದನ್ನ ಹುರಿದುಕೊಳ್ತೇನೆ. ಸರಿಯಾಗಿ ಹುರಿದಾದ ನಂತರ ಉರಿಯನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಈಗ ಒಂದು ಮಿಕ್ಸಿ ಜಾರಲ್ಲಿ ಹುರಿದಿರುವ ಮಸಾಲೆಯನ್ನು ಹಾಕೊಳ್ತಾ ಇದ್ದೇನೆ. ನಂತರ 1 ಗಡ್ಡೆ ಬೆಳ್ಳುಳ್ಳಿಯನ್ನ ಸುಲಿದು ಇಟ್ಕೊಂಡಿದ್ದೇನೆ. ಒಂದು 10-15 ಎಸಳುಗಳು ಇದೆ. ನಂತರ ಒಂದು 4 ಈರುಳ್ಳಿಯನ್ನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಕೂಡ ಇದರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ನೀರನ್ನ ಹಾಕದೆ ಈರುಳ್ಳಿಯ ನೀರಿನಲ್ಲಿಯೇ ನಾವು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು. ಸ್ವಲ್ಪ ತರಿ ಉಳಿದ್ರೂ ತೊಂದರೆ ಇಲ್ಲ, ಗೊಜ್ಜು ರುಚಿಯಾಗಿಯೇ ಬರ್ತದೆ. ಈಗ ಪಾಲಕ್ ಸೊಪ್ಪಿನ ಗೊಜ್ಜನ್ನ ಮಾಡಲಿಕ್ಕೆ ಒಂದು ಪ್ಯಾನ್ ಅನ್ನ ಬಿಸಿಗಿಟ್ಟಿದ್ದೇನೆ. 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ 1 ಟೀ ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕೊಳ್ತಾ ಇದ್ದೇನೆ. ನಂತರ 1 ಟೀ ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕೊಳ್ತಾ ಇದ್ದೇನೆ. ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅನ್ಬೇಕು. ಉದ್ದಿನ ಬೇಳೆ ಸ್ವಲ್ಪ ಬಣ್ಣ ಬದಲಾಗಬೇಕು, ಅಲ್ಲಿಯವರೆಗೆ ಒಗ್ಗರಣೆಯನ್ನು ಹುರ್ಕೊಳ್ಬೇಕು. ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೈಯಲ್ಲೇ ಪೀಸ್ ಮಾಡಿ ಹಾಕೊಳ್ತಾ ಇದ್ದೇನೆ. ಹಾಗೆ 1-2 ಒಣಮೆಣಸಿನ ಪೀಸನ್ನು ಕೂಡ ಇದ್ರ ಜೊತೆಗೆ ಹಾಕಿ ಒಗ್ಗರಣೆಯನ್ನ ಒಮ್ಮೆ ಹುರಿದುಕೊಳ್ತೇನೆ. ಒಗ್ಗರಣೆ ಎಲ್ಲ ಚೆನ್ನಾಗಿ ಹುರಿದಾಗಿದೆ. ಈಗ ಇದಕ್ಕೆ ಈಗಾಗಲೇ ರುಬ್ಬಿಟ್ಟಿರುವ ಮಸಾಲೆಯ ಪೇಸ್ಟ್ ಏನಿದೆ ಇದನ್ನ ಹಾಕೊಳ್ತೇನೆ. ಈ ಮಸಾಲೆಯ ಪೇಸ್ಟಿಗೆ ನೀರನ್ನ ಹಾಕೋದು ಬೇಡ, ಏಕೆಂದ್ರೆ ನಾವು ಇದೆಲ್ಲವನ್ನ ಹಸಿಯಾಗೆ ಮಾಡಿರೋದ್ರಿಂದ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು. ಹಸಿ ವಾಸನೆ ಹೋಗೋ ತನಕ ನೀರನ್ನ ಹಾಕಿದಾಗ ಹಸಿ ವಾಸನೆ ಹೋಗೋದ ತನಕ ಹುರಿಯೋದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಈ ರೀತಿ ನೀರನ್ನ ಸೇರಿಸದೆ ರುಬ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕು. ನಿಮಗೆ ಈ ರೀತಿ ಮಾಡೋದು ಕಷ್ಟ ಅಂತ ಅನ್ಸಿದ್ರೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನ ನಾವು ಕೊತ್ತಂಬರಿ ಮೆಣಸನ್ನೆಲ್ಲ ಹುರಿದಿರ್ತೇವಲ್ಲ ಅದನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಇದನ್ನು ಕೂಡ ಹುರಿದುಕೊಂಡು ರುಬ್ಕೊಂಡ್ರು ಆಗ್ತದೆ. ಇಲ್ಲಾಂದ್ರೆ ಈ ರೀತಿ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರಿದುಕೊಳ್ಬೇಕು. ಚೆನ್ನಾಗಿ ಬಾಡಿ ಆಗಿದೆ. ಒಂದು 5-6 ನಿಮಿಷ ಚೆನ್ನಾಗಿ ಹುರಿದಿದ್ದೇನೆ. ಈಗ ಇದಕ್ಕೆ ಕಟ್ ಮಾಡಿಟ್ಟಿರುವ 3 ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಸೊಪ್ಪು ಕಟ್ ಮಾಡಿದಾಗ ತುಂಬಾ ಅಂತ ಅನ್ಸ್ಬೋದು, ಆದ್ರೆ ಬಾಣಲೆಗೆ ಹಾಕಿ ನಾವು ಹುರಿದ ತಕ್ಷಣ ಸ್ವಲ್ಪನೇ ಸ್ವಲ್ಪ ಆಗ್ತದೆ. ತುಂಬಾ ಹಚ್ಚ ಹಸಿರಾಗಿದೆ. ತಿನ್ಲಿಕ್ಕೂ ಕೂಡ ಪಾಲಕ್ ಸೊಪ್ಪಿನ ಗೊಜ್ಜು ಅಷ್ಟೇ ರುಚಿಯಾಗಿ ಆಗ್ತದೆ. ಬಾಣಲೆ ತುಂಬಾ ಆಗಿದೆ ಅಂತ ಅನ್ಸ್ಬೋದು, ಬಿಸಿ ಮುಡ್ತಾ ಇದ್ದಾಗೆ ಎಲ್ಲ ಕೂಡ ಮೆತ್ತಗಾಗಿ ಹೋಗ್ತದೆ. ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಅರಿಶಿಣದ ಪುಡಿ, ಹುಣಸೆ ಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದೇನೆ. ನಾನು ಎಲ್ಲದಕ್ಕೂ ಹುಣಸೆ ಹಣ್ಣಿನ ರಸವನ್ನ ಬಳಸ್ತೇನೆ. ತುಂಬಾ ಜನ ಕೇಳ್ತಾರೆ ಹುಣಸೆ ಹಣ್ಣನ್ನ ಹಾಕೇ ಇಲ್ವಲ್ಲ ಅಂತ. ಎಲ್ಲ ಅಡಿಗೆಯಲ್ಲೂ ಹುಣಸೆ ಹಣ್ಣನ್ನ ಹಾಕಿ ಅಡಿಗೆನ ಮಾಡಿರ್ತೇನೆ. ಖಂಡಿತ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಆದ್ರೆ ಮತ್ತೊಮ್ಮೆ ವಿಡಿಯೋವನ್ನ ನೋಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು. ಎಲ್ಲ ಹಾಕಿ ಚೆನ್ನಾಗಿ ಇದನ್ನ ಹುರಿದುಕೊಳ್ತೇನೆ. ಪಾಲಕ್ ಸೊಪ್ಪು ಕೆಲವೇ ನಿಮಿಷಗಳಲ್ಲಿ ಬೆಂದು ಬರ್ತದೆ. ಇದರಲ್ಲಿ ಸ್ವಲ್ಪ ದಂಟಿನ ಅಂಶ ಜಾಸ್ತಿ ಇದೆ, ಹಾಗಾಗಿ ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಇದನ್ನ ಚೆನ್ನಾಗಿ ಮತ್ತೆ ಒಂದು 5 ನಿಮಿಷ ಕುದಿಸ್ಕೊಳ್ತೇನೆ. ಈ ರೀತಿ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಗೆ ಚಪಾತಿಗೆಲ್ಲ ಮಾಡೋದಾದ್ರೆ ಸ್ವಲ್ಪ ನೀರಾಗಿ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸ್ಕೊಂಡ್ರು ಆಗ್ತದೆ. ರುಚಿಯಾದ ಪಾಲಕ್ ಸೊಪ್ಪು ಹಾಗೂ ಈರುಳ್ಳಿಯನ್ನ ಹಾಕಿ ಮಾಡಿರುವಂತಹ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ನೀವು ಒಗ್ಗರಣೆಗೆ ಬೇಕಂದ್ರೆ ಬೆಳ್ಳುಳ್ಳಿಯನ್ನ ಜಜ್ಜಿ ಕೂಡ ಹಾಕೊಳ್ಬಹುದು. ಮಧ್ಯ ಸಿಗ್ಬೇಕು ಅಂತ ಅನ್ಸಿದ್ರೆ ಹಾಕೊಳ್ಬಹುದು. ಹದವಾಗಿ ಬೆಂದು ಗೊಜ್ಜು ರೆಡಿಯಾಗಿದೆ. ಇವತ್ತಿನ ಈ ಪಾಲಕ್ ಸೊಪ್ಪಿನ ಗೊಜ್ಜಿನ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.